ವೆಲ್ಕಮ್ ಟು ಪರ್ಫೆಕ್ಟ್ಲಿ ಡೆಲಿಷಿಯಸ್. ಇವತ್ತು ನಾವು ಮಾಡ್ತಿರೋ ಅಡುಗೆ ಚಿಕನ್ ವೈಟ್ ಸಾಸ್ ಪಾಸ್ತಾ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟು ನೀರು ಹಾಕಿ ಬಿಸಿ ಮಾಡ್ಕೋಬೇಕು. ಇದರಲ್ಲಿ 1 ಸ್ಪೂನಷ್ಟು ಉಪ್ಪು ಮತ್ತು 1 ಸ್ಪೂನಷ್ಟು ಎಣ್ಣೆನೂ ಹಾಕಿ ಬಿಸಿ ಮಾಡ್ಕೋಬೇಕು. ನೀರು ಬಿಸಿ ಆದ ನಂತರ ಇದರಲ್ಲಿ 1 ಕಪ್ಪಷ್ಟು ಪಾಸ್ತಾ ಆ್ಯಡ್ ಮಾಡಿ ಬೇಯಿಸ್ಕೋಬೇಕು. ನಾನಿವತ್ತು ಯೂಸ್ ಮಾಡ್ತಿರೋದು ಪೆನ್ನಿ ಪಾಸ್ತಾ. ಇದು ಬೇಯಲಿಕ್ಕೆ 15ರಿಂದ 20 ನಿಮಿಷ ಟೈಮ್ ಹಿಡಿಯುತ್ತೆ. ಇದು ಬೆಂದಿದೆಯಾ ಅಂತ ಒಂದು ಸತಿ ಚೆಕ್ ಮಾಡಿ ಆಮೇಲೆ ಇದನ್ನು ಸ್ಟ್ರೈನ್ ಮಾಡ್ಕೊಳ್ಳೋಣ. ಇದನ್ನು ಒಂದು ಸತಿ ನೀರು ಹಾಕಿ ತೊಳಿಬೇಕು. ಆಗ ಇದರಲ್ಲಿ ಬಿಸಿ ಎಲ್ಲ ಹೋಗಿ ತಣ್ಣಗಾಗತ್ತೆ. ಇದರಲ್ಲಿ ಸ್ವಲ್ಪ ಎಣ್ಣೆನೂ ಹಾಕಿ ಮಿಕ್ಸ್ ಮಾಡಿಟ್ರೆ ಅಂಟ್ಕೊಂದಿರ ಚೆನ್ನಾಗಿರುತ್ತೆ. ಈಗ ಸ್ಟವ್ ಆನ್ ಮಾಡಿ ಒಂದು ಕಡಾಯಿ ಇಟ್ಟು ಇದರಲ್ಲಿ 1 ಸ್ಪೂನಷ್ಟು ಬೆಣ್ಣೆ 1 ಸ್ಪೂನಷ್ಟು ಎಣ್ಣೆ ಹಾಕಿ ಬಿಸಿ ಮಾಡ್ಕೋಬೇಕು. ಇದರಲ್ಲಿ 1 ಸ್ಪೂನಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೋಬೇಕು. ಇದರಲ್ಲಿ 1 ಕಪ್ಪಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಇದು ತುಂಬ ಗೋಲ್ಡನ್ ಕಲರ್ ಬರಬೇಕಾಗಿರೋ ಅವಶ್ಯಕತೆ ಇಲ್ಲ. ಇದರಲ್ಲಿ 1 ಕಪ್ಪಷ್ಟು ಕಟ್ ಮಾಡ್ಕೊಂಡಿರೋ ಕ್ಯಾಪ್ಸಿಕಮ್ಮು ಹಾಕ್ತಾಯಿದ್ದೀನಿ. ನಿಮಗೆ ಇಲ್ಲಿ ಬೇಕು ಅಂದರೆ ಕಲರ್ ಕ್ಯಾಪ್ಸಿಕಮ್ ಕೂಡ ಯೂಸ್ ಮಾಡ್ಕೋಬೋದು, ಆದರೆ ಬೆಲ್ ಪೆಪ್ಪರ್ಸ್ ಅಂತಾರಲ್ಲ ಅದು. ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಾಳು ಮೆಣಸಿನ ಪುಡಿನೂ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಒಂದು 1/4 ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ. ಇದರಲ್ಲಿ ಬೇಯಿಸ್ಕೊಂಡಿರೋ ಸ್ವೀಟ್ ಕಾರ್ನು, ನಾನಿಲ್ಲಿ ಉಪ್ಪು ಹಾಕಿಲ್ಲ ಸ್ವೀಟ್ ಕಾರ್ನ್ಗೆ, ಅದಕ್ಕೂ ಸೇರಿಸಿನೇ ಇಲ್ಲಿ ಉಪ್ಪು ಹಾಕಿದ್ದೀನಿ, ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ಇದರಲ್ಲಿ ಬೇಯಿಸಿರೋ ಚಿಕನ್ನು ಹಾಕ್ತಾಯಿದ್ದೀನಿ. ಚಿಕನ್ಗೆ ಉಪ್ಪು ಮತ್ತು ಸ್ವಲ್ಪ ಅರಿಶಿನನೂ ಹಾಕಿ ಬೇಯಿಸಿದ್ದೀನಿ. ಕೊನೆಗೆ ಸ್ವಲ್ಪ ಆರಿಗ್ಯಾನೋ ಹಾಕಿ ಮಿಕ್ಸ್ ಮಾಡಿ ಪಕ್ಕಕ್ಕಿಡಬೇಕು. ಈಗ ವೈಟ್ ಸಾಸ್ ಪ್ರಿಪೇರ್ ಮಾಡೋಣ. ಅದಕ್ಕೆ ಒಂದು ಕಡಾಯಲ್ಲಿ 1 ಟೇಬಲ್ ಸ್ಪೂನ್ ಬಟರು ಮತ್ತು 1 ಸ್ಪೂನಷ್ಟು ಎಣ್ಣೆನೂ ಹಾಕಿ ಬಿಸಿ ಮಾಡ್ಕೋಬೇಕು. ಇದರಲ್ಲಿ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ 1 ಸ್ಪೂನು ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೋಬೇಕು. ಇದರಲ್ಲಿ 1 ಟೇಬಲ್ ಸ್ಪೂನಷ್ಟು ಮೈದಾನೂ ಹಾಕಿ 20 ಸೆಕೆಂಡ್ಸ್ ಇದನ್ನು ಫ್ರೈ ಮಾಡ್ಕೋಬೇಕು. ಆಗಲೇ ಹಸಿ ವಾಸನೆ ಹೋಗೋದು. ಇದರಲ್ಲಿ 1 ಕಪ್ಪಷ್ಟು ಹಾಲನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮತ್ತು ಅರ್ಧ ಕಪ್ಪು ನೀರು. ನಿಮಗೆ ಬೇಕು ಅಂದರೆ 1.5 ಕಪ್ಪು ಹಾಲು ಹಾಕಿ ಪ್ರಿಪೇರ್ ಮಾಡ್ಕೋಬೋದು. ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಾಳು ಮೆಣಸಿನ ಪುಡಿ. ನಿಮಗೆ ಇಲ್ಲಿ ಕಾಳು ಮೆಣಸಿನ ಪುಡಿ ಬೇಡ ಅಂದರೆ ವೈಟ್ ಪೆಪ್ಪರೂ ಹಾಕ್ಕೋಬೋದು. ನೋಡಿ, ಸಾಸು ಚೆನ್ನಾಗಿ ತಿಕ್ಕಾಗಿ ಬಂದಿದೆ. ಈಗ ನಾವು ಪಾಸ್ತಾ ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು ಕಡಾಯಲ್ಲಿ ನಾವು ಆಲ್ರೆಡಿ ಬಾಯ್ಲ್ ಮಾಡ್ಕೊಂಡಿರೋ ಪಾಸ್ತಾ, ಇದಕ್ಕೆ ವೈಟ್ ಸಾಸೂ ಹಾಕ್ತಾಯಿದ್ದೀನಿ. ಸಾಸ್ ಸ್ವಲ್ಪ ಹೆಚ್ಚಾಗೇ ಇರಬೇಕು. ಈಗ ಇದರಲ್ಲಿ ನಾವು ರೆಡಿ ಮಾಡ್ಕೊಂಡಿರೋ ಸ್ವೀಟ್ ಕಾರ್ನ್ ಮತ್ತು ಚಿಕನ್ನು ಮಿಕ್ಸರನ್ನು ಹಾಕಿ ಚೆನ್ನಾಗಿ ಇದನ್ನು ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕು. ಈಗ ನಿಮಗೆ ರುಚಿಗೆ ಉಪ್ಪು ಮತ್ತು ಕಾಳು ಮೆಣಸು ಚೆಕ್ ಮಾಡ್ಕೋಬೋದು. ಈಗ ಕೊನೆಗೆ 1 ಸ್ಲೈಸಷ್ಟು ಚೀಸ್ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ತಾಯಿದ್ದೀನಿ.
ಚೀಸ್ ಆ್ಯಡ್ ಮಾಡೋದ್ರಿಂದ ರುಚಿ ಚೆನ್ನಾಗಿರುತ್ತೆ, ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ. ನಿಮಗೆ ಇಲ್ಲಿ ಸ್ಲೈಸ್ ಇಷ್ಟ ಇಲ್ಲ ಅಂದರೆ ಮಾಜ್ರಿಲಾನು ಯೂಸ್ ಮಾಡ್ಕೋಬೋದು. ನೋಡಿ ನಮ್ಮ ಕ್ರೀಮಿ ವೈಟ್ ಸಾಸ್ ಪಾಸ್ತಾ ರೆಡಿಯಾಗಿದೆ. ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ.